ಆಗಲೇ ಗೊತ್ತಿರುತ್ತೆ. ಎಕ್ಸಿಟ್ ಪೋಲ್ ಪ್ರಕಾರ ಭಾರತದಲ್ಲಿ ಫಲಿತಾಂಶ ನಮ್ಮ BJP ಪರವಾಗಿ ಹಾಗೂ NDA ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಆಡಳಿತ ನೀಡಿರುವ ಅಧ್ಯಕ್ಷ ಹಾಗೂ ಬಲಿಷ್ಠವಾದ ಆರ್ಥಿಕತೆಯನ್ನು ರೂಪಿಸಿ ಒಳ್ಳೆಯ ಗುರುತಿಸಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿದ್ದಾರೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಗೊತ್ತಾಗಿದೆ. ಎಲ್ಲರಿಗೂ ಇದು ಸಂತೋಷದ ವಿಷಯ ಮತ್ತು ನಮಗೆ ಈ ಬಾರಿ 5 ವರ್ಷ ಸಮಾಜ ಸೇವೆ ಮಾಡೋಕ್ಕೆ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವಕಾಶ ನೀಡಿದ್ದಾರೆ ಅನ್ನೋ ಒಂದು ವಿಶ್ವಾಸ ಬರ್ತಾ ಇದೆ. ಹೀಗಾಗಿ ನಾವು ಕೆಲಸ ಎಲ್ಲ ಶುರು ಮಾಡೋಕ್ಕೆ ಆಗಮಿಸಿದ್ದಾರೆ. ಸರ್, ರಾಜ್ಯದಲ್ಲೂ ಸಹ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಇದೊಂದು ಎಕ್ಸಿಟ್ ಪೋಲ್ನಲ್ಲಿ ಇದಾಗಿದೆ. ಸೊ ಎಕ್ಸ್ಪೆಕ್ಟೆಡ್ ರಾಜ್ಯದ್ದು ಅಂದರೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಹುಮ್ಮಸ್ಸಲ್ಲಿತ್ತು. ಆದಾಗ್ಯೂ ಕೂಡ ಜನ BJP ಕೈ ಹಿಡಿದಿದ್ದಾರೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದೆ. ನಾವು ನಿರೀಕ್ಷೆ ಮಾಡಿದ್ದು ಅಷ್ಟೇ, ಇದು ಹೆಚ್ಚು ಕಡಿಮೆ ಅಷ್ಟೇ ಬಂದಿದೆ. ಎಕ್ಸಿಟ್ ಪೋಲಲ್ಲಿ ಅಷ್ಟೇ ಬರುತ್ತೆ. ಮೈಸೂರು ಕೊಡಗುದು ಯಾವ ರೀತಿ ವಿಶ್ವಾಸ ಇದೆ? ಅದೇನೋ ವಿಶ್ವಾಸ ಇತ್ತು, ಅದೇ ರೀತಿ ವಿಶ್ವಾಸ ಇದೆ. ಅದು ಎಕ್ಸಿಟ್ ಪೋಲಲ್ಲಿ ಅದಕ್ಕೂ ಕೂಡ ಸಾಕ್ಷಿಯಾಗಿದೆ. ಎಕ್ಸಿಟ್ ಪೋಲಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ BJP ಅಧಿಕಾರಿಗಳಿರ್ತೇವೆ. ಮೈಸೂರಿಗರ ಕೂಗು ಏನಾದರೆ ಯದುವೀರವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ಬೇಕು, ಮೈಸೂರಿನ ಅಭಿವೃದ್ಧಿ ಕೂಗೆ ಪೂರಕವಾಗಿರ್ತದೆ ಅಂತೇಳಿ ನಮ್ಮ ಈ ಧ್ಯಾನ ಇರೋದು. ಸದ್ಯದಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ, ಮುಂದೆ ಏನಾಗುತ್ತೋ ಏನಾಗಬೇಕು ಅದು ನೋಡ್ಕೊಳ್ಳೋಣ. ನಿರಂತರವಾಗಿ ಈಗ BJPಗೆ ಹ್ಯಾಟ್ರಿಕ್ ಮಾಡಿದಾಗುತ್ತೆ ಮೈಸೂರು ಕ್ಯಾಂಡಿಡೇಟ್ ಯಾರೇ ಆದರೂ ಕೂಡ. ಹಾಗಾಗಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇದೆ. ಆ ಥರ ಏನೂ ಇಲ್ಲ, ಇನ್ನೂ ಆಕಾಂಕ್ಷೆಗಳಿಲ್ಲ. ನಮಗೆ ಆಕಾಂಕ್ಷೆ ಇರೋದು ಅಂದರೆ ಫಲಿತಾಂಶ ನಮ್ಮ ಪರವಾಗಿ ಬರಬೇಕು. ಆಗಲೇ ಗೊತ್ತಿರುತ್ತೆ. ಎಕ್ಸಿಟ್ ಪೋಲ್ ಪ್ರಕಾರ ಭಾರತದಲ್ಲಿ ಫಲಿತಾಂಶ ನಮ್ಮ BJP ಪರವಾಗಿ ಹಾಗೂ NDA ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಆಡಳಿತ ನೀಡಿರುವ ಅಧ್ಯಕ್ಷ ಹಾಗೂ ಬಲಿಷ್ಠವಾದ ಆರ್ಥಿಕತೆಯನ್ನು ರೂಪಿಸಿ ಒಳ್ಳೆಯ ಗುರುತಿಸಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿದ್ದಾರೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಗೊತ್ತಾಗಿದೆ. ಎಲ್ಲರಿಗೂ ಇದು ಸಂತೋಷದ ವಿಷಯ ಮತ್ತು ನಮಗೆ ಈ ಬಾರಿ 5 ವರ್ಷ ಸಮಾಜ ಸೇವೆ ಮಾಡೋಕ್ಕೆ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವಕಾಶ ನೀಡಿದ್ದಾರೆ ಅನ್ನೋ ಒಂದು ವಿಶ್ವಾಸ ಬರ್ತಾ ಇದೆ. ಹೀಗಾಗಿ ನಾವು ಕೆಲಸ ಎಲ್ಲ ಶುರು ಮಾಡೋಕ್ಕೆ ಆಗಮಿಸಿದ್ದಾರೆ. ಸರ್, ರಾಜ್ಯದಲ್ಲೂ ಸಹ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಇದೊಂದು ಎಕ್ಸಿಟ್ ಪೋಲ್ನಲ್ಲಿ ಇದಾಗಿದೆ. ಸೊ ಎಕ್ಸ್ಪೆಕ್ಟೆಡ್ ರಾಜ್ಯದ್ದು ಅಂದರೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಹುಮ್ಮಸ್ಸಲ್ಲಿತ್ತು. ಆದಾಗ್ಯೂ ಕೂಡ ಜನ BJP ಕೈ ಹಿಡಿದಿದ್ದಾರೆ ಅಂತೇಳಿ ಸಮೀಕ್ಷೆಗಳು ಹೇಳ್ತಾ ಇದ್ದೆ. ನಾವು ನಿರೀಕ್ಷೆ ಮಾಡಿದ್ದು ಅಷ್ಟೇ, ಇದು ಹೆಚ್ಚು ಕಡಿಮೆ ಅಷ್ಟೇ ಬಂದಿದೆ. ಎಕ್ಸಿಟ್ ಪೋಲಲ್ಲಿ ಅಷ್ಟೇ ಬರುತ್ತೆ. ಮೈಸೂರು ಕೊಡಗುದು ಯಾವ ರೀತಿ ವಿಶ್ವಾಸ ಇದೆ? ಅದೇನೋ ವಿಶ್ವಾಸ ಇತ್ತು, ಅದೇ ರೀತಿ ವಿಶ್ವಾಸ ಇದೆ. ಅದು ಎಕ್ಸಿಟ್ ಪೋಲಲ್ಲಿ ಅದಕ್ಕೂ ಕೂಡ ಸಾಕ್ಷಿಯಾಗಿದೆ. ಎಕ್ಸಿಟ್ ಪೋಲಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ BJP ಅಧಿಕಾರಿಗಳಿರ್ತೇವೆ. ಮೈಸೂರಿಗರ ಕೂಗು ಏನಾದರೆ ಯದುವೀರವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ಬೇಕು, ಮೈಸೂರಿನ ಅಭಿವೃದ್ಧಿ ಕೂಗೆ ಪೂರಕವಾಗಿರ್ತದೆ ಅಂತೇಳಿ ನಮ್ಮ ಈ ಧ್ಯಾನ ಇರೋದು. ಸದ್ಯದಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ, ಮುಂದೆ ಏನಾಗುತ್ತೋ ಏನಾಗಬೇಕು ಅದು ನೋಡ್ಕೊಳ್ಳೋಣ. ನಿರಂತರವಾಗಿ ಈಗ BJPಗೆ ಹ್ಯಾಟ್ರಿಕ್ ಮಾಡಿದಾಗುತ್ತೆ ಮೈಸೂರು ಕ್ಯಾಂಡಿಡೇಟ್ ಯಾರೇ ಆದರೂ ಕೂಡ. ಹಾಗಾಗಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇದೆ. ಆ ಥರ ಏನೂ ಇಲ್ಲ, ಇನ್ನೂ ಆಕಾಂಕ್ಷೆಗಳಿಲ್ಲ. ನಮಗೆ ಆಕಾಂಕ್ಷೆ ಇರೋದು ಅಂದರೆ ಫಲಿತಾಂಶ ನಮ್ಮ ಪರವಾಗಿ ಬರಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.